ಹೀಗೆ ಒಂದಿನ ಸುಧಾಮೂರ್ತಿಯವ್ರ ಮನೆಗೆ ಒಂದು ಪುಟ್ಟ ಬಾಕ್ಸಲ್ಲಿ ಒಂದು ಪುಟ್ಟ ಬಾಕ್ಸ್ ಬರುತ್ತೆ. ಅದನ್ನು ಓಪನ್ ಮಾಡಿ ನೋಡ್ತಾರೆ. ಒಳಗಡೆ ಒಂದು ಪುಟ್ಟ ಸಾಫ್ಟ್ ಆಗಿರೋ ಗೋಲ್ಡನ್ ರಿಟ್ರೈವರ್ ನಾಯಿ ಮರಿ ಇರುತ್ತೆ. ಸುಧಾ ಅವರು ಅದನ್ನ ಎತ್ಕೊಂಡು ಅದಕ್ಕೆ ಗೋಪಿ ಅಂತ ಹೆಸರಿಡ್ತಾರೆ. ಅವರು ಗೋಪಿಗೆ ಹೇಳ್ತಾರೆ, ನೋಡು ಗೋಪಿ, ಇವತ್ತಿಂದ ನೀನು ಈ ಮನೆ ನಾಯಿ ಅಲ್ಲ, ನನ್ನ ಮಗ ಇದ್ದ ಹಾಗೆ ಅಂತ ಹೇಳ್ತಾರೆ. ಸುಧಾಮೂರ್ತಿಯವರು ತುಂಬ ದೊಡ್ಡ ಲೇಖಕಿ ಅಲ್ವಾ. ಅವರು ನೆಲದ ಮೇಲೆ ಕೂತ್ಕೊಂಡು ಪುಸ್ತಕ ಬರೀತಿದ್ರೆ ಗೋಪಿ ಸುಮ್ಮನೆ ಇರ್ತಿರ್ಲಿಲ್ಲ. ಓಡಿ ಬಂದು ಅವ್ರ ಪೆನ್ನನ್ನೇ ಕಚ್ಚಿ ಎಳೆಯೋದು, ಇಲ್ಲ ಅಂತಂದರೆ ಅವರು ಬರೀತಿರೋ ಪೇಪರ್ ಮೇಲೆ ಹೋಗಿ ಮಲಗೋದು ಮಾಡ್ತಿರ್ತಾನೆ. ಅದಕ್ಕೆ ಸುಧಾಮೂರ್ತಿ ನಗ್ತಾ ಹೇಳ್ತಿದ್ರು, ಅಯ್ಯೋ ಗೋಪಿ, ಸ್ವಲ್ಪ ಹೊತ್ತು ಬಿಡು ಮಾರಯ್ಯ, ಕೆಲಸ ಮಾಡಬೇಕು ಅಂತ. ಆದರೆ ಗೋಪಿಗೆ ಅಮ್ಮನ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟ ಆಗ್ತಿರುತ್ತೆ. ಇನ್ನೊಂದು ಮಜಾ ಅಂತಂದರೆ, ಸುಧಾ ಅವರ ಹಸ್ಬೆಂಡ್ ನಾರಾಯಣ ಮೂರ್ತಿ ಅವರಿಗೆ ಮೊದಲು ನಾಯಿ ಅಂದರೆ ಅಷ್ಟಕ್ಕಷ್ಟೇ ಇರ್ತಿತ್ತು. ನನ್ನ ಹತ್ರ ಅದನ್ನು ಬಿಡಬೇಡ ಅಂತ ಹೇಳ್ತಿದ್ರು. ಆದರೆ ಗೋಪಿ ಇದಾನಲ್ಲ, ಮೆತ್ತಗೆ ಹೋಗಿ ಅವ್ರ ಕಾಲ ಹತ್ರ ಮಲಗೋದು, ಅವರನ್ನೇ ಪ್ರೀತಿಯಿಂದ ನೋಡೋದು ಮಾಡ್ತಿದ್ದ. ಸ್ವಲ್ಪ ದಿನದಲ್ಲಿ ನಾರಾಯಣ ಮೂರ್ತಿಯವರು ಗೋಪಿನ ಎತ್ಕೊಂಡು ಮುದ್ದಾಡೋಕ್ಕೆ ಶುರು ಮಾಡ್ತಿದ್ರು. ನೋಡಿ, ಪ್ರೀತಿ ಅಂದರೆ ಇದೆ ಅಲ್ವಾ. ಗೋಪಿಗೆ ಸಖತ್ ಶಿಸ್ತು ಕೂಡ ಇತ್ತು. ಸುಧಾ ಅವರು ಊಟ ಹಾಕುವಾಗ ಪ್ರಾರ್ಥನೆ ಮಾಡು ಅಂದರೆ ಸಾಕು, ಗೋಪಿ ಶಾಂತವಾಗಿ ಕೂತ್ಕೊಳ್ತಿದ್ದ. ಇವತ್ತು ಜಗತ್ತಿನ ಎಷ್ಟೋ ಮಕ್ಕಳು ಗೋಪಿ ಕತೆ ಓದಿ ಖುಷಿ ಪಡ್ತಾ ಇರ್ತಾರೆ. ಗೋಪಿ ಕೇವಲ ನಾಯಿ ಅಲ್ಲ, ಅವು ಆ ಮನೆಯ ಪ್ರೀತಿಯ ಸಂಕೇತ. ಈ ಕತೆ ನಮಗೇನು ಹೇಳುತ್ತೆ ಅಂದರೆ, ಪ್ರಾಣಿಗಳಿಗೆ ಭಾಷೆ ಬರಲ್ಲ ನಿಜ, ಆದರೆ ಅವುಗಳ ಪ್ರೀತಿಗೆ ಬೆಲೆ ಕೊಟ್ಟೋಕೆ ಸಾಧ್ಯ ಇಲ್ಲ ಅಲ್ವಾ. ನಿಮಗೂ ಪ್ರಾಣಿಗಳು ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪೂಜಾ KM.